ಇವತ್ತು ಇನ್ನೊಂದು ವಿಶೇಷವಾದ ದಿನೇನು, ಹೆಸರಾಂತ ಕಲಾವಿದರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಇವತ್ತು ಕೂಡ. ಎಂಥ ದಿನ ನಮ್ಮನ್ನು ಹಗಲಿದ್ದಾರೆ ನಮ್ಮ ಮಲ್ಲಪ್ಪನವರು. ಇವತ್ತು ತಮಿಳುನಾಡಿನ ಈ ಹೊಸೂರಿನ ಪಕ್ಕದಲ್ಲಿ ಬರತಕ್ಕಂಥ ಹೊಂಗಲವಾಡಿ ಗ್ರಾಮದಲ್ಲಿ ಬಾಳಿ ಬದುಕಿ ನಮ್ಮನ್ನು ಹಗಲಿದ ಮಲ್ಲಪ್ಪನವರು, ಪುಣ್ಯವಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ನಮ್ಮನ್ನು ಹಗಲಿದ್ದಾರೆ. ನವರಸ ನಾಯಕನಾಗಿ ಕಲೆಯಲ್ಲೂ, ಅಭಿನಯದಲ್ಲೂ, ಹಾಡಿನಲ್ಲೂ ಎಲ್ಲದರಲ್ಲೂ ಕೂಡ ಪರಿಣಿತಿ ಹೊಂದಂಥವರು ಮಹಾನುಭಾವರು ನಮ್ಮ ರಾಜ್ಕುಮಾರಣ್ಣನವರು. ಇವತ್ತು ನಮ್ಮ ಜೊತೆಗಿಲ್ಲದಿದ್ದರು. ಅವರು ಮಾಡಿದ ಕಲಾ ಸೇವೆ, ಅವರು ನಡೆಸಿದ ಚಿತ್ರಗಳು ಎಲ್ಲವೂ ಕೂಡ ಅಜರಾಮರವಾಗಿ ಉಳಿದಿದೆ. ಅಂತ ಮಹಾನುಭಾವರು ಡಾಕ್ಟರ್ ರಾಜ್ಕುಮಾರಣ್ಣನವರು. ಈ ಸಂದರ್ಭದಲ್ಲಿ ಅವರಿಗೆ ಮೊಟ್ಟ ಮೊದಲ ಅಭಿನಯ ಮಾಡಿದಂತ ಬೇಡರ ಕಣ್ಣಪ್ಪ ಚಿತ್ರದ ಒಂದು ಅಭಿನಯ, ಆ ಮಹಾನುಭಾವರ ಒಂದು ಗೀತೆ. ಯಾಕೆಂದ್ರೆ ಒಂದು ಸಿನಿಮಾ 1 ವರ್ಷ 2 ವರ್ಷ ಓಡೋದು ಸಾಮಾನ್ಯವಾದ ವಿಚಾರ ಅಲ್ಲ. ಅವರ ಮೊದಲ ಚಿತ್ರನೇ 1 ವರ್ಷ ಓಡಿತ್ತು, ಬೇಡರ ಕಣ್ಣಪ್ಪ ಚಿತ್ರ. ಅಂತ ಮಹಾನುಭಾವರು ರಾಜ್ಕುಮಾರಣ್ಣನವರು. ಈ ಸಂದರ್ಭಕ್ಕೆ ಅನುಗುಣವಾಗಿ ಆ ಗೀತೆಯನ್ನ ನಮ್ಮ ರಾಜ್ಕುಮಾರಣ್ಣನವರಿಗೆ ಸವಿನೆನಪಾಗಿ ತಿಳಿಸ್ತಾ ಈ ಕಾರ್ಯವನ್ನು ಮುಂದುವರಿಸೋಣ. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನಿಯಾಲಿಸಿ ಪಾಲಿಸೋ ಸರ್ವೇಶ. ಶಿವಪಾಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪಾಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನ, ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ. ಹರನೇ ಶಿವಪಾಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈವೆ ಒಲುಮೆಯಂತೆ ನೀನು, ಶುದ್ಧನಾಗಿ ಪೂಜೆಗೈವೆ ಒಲುಮೆಯಂತೆ ನೀನು. ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ, ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ವೇದವಂತೆ ಒಂದು ಹರಿಯನ, ನಾದವಂತೆ ವೇದವಂತೆ ಒಂದು ಹರಿಯನ. ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ, ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ. ಹರನೇ ಶಿವಪಾಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ,
ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರನ್ನು ಸಾಕಿಸಲಗುವೆ ಎಂದಪ್ಪ. ಏಕಚಿತ್ತದಿ ನಂಬಿದವರನ್ನು ಸಾಕಿಸಲಗುವೆ ಎಂದಪ್ಪ. ಶೋಕವನನಿಸುವ ದೇವರಿನಾದರ ಬೇಟೆಯ ತೋರುವ ಎನ್ನಪ್ಪ. ಶೋಕವನನಿಸುವ ದೇವರಿನಾದರ ಬೇಟೆಯ ತೋರೋ ಎನ್ನಪ್ಪ. ಲೋಕವನಾಡುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ. ಲೋಕವನಾಡುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ. ಲೋಕವನಾಡುವ ನೀನಪ್ಪ ಬೇಟೆಯ ತೋರೋ ಎನ್ನಪ್ಪ. ಭಕ್ತಿಯಿಂದ ಪರಮಾತ್ಮನನ್ನ ಪಾಶಾಗಿ ಕರೆದಲ್ಲ ಶಿವ ಆಗಲೂ ಕೂಡ ಬರಲಿಲ್ಲ ಪರಮೇಶ್ವರ. ಇಷ್ಟು ಭಕ್ತಿಯಿಂದ ಕರೆದರೂ ಕನಿಕರ ತೋರದೆ ಕೈಲಾಸದಲ್ಲಿ ಕುಳಿತೀಯ ತಂದೆ. ಇಷ್ಟಾದ ಮೇಲೆ ನೀನು ಬರಲಿಲ್ಲ ಆದ್ಮೇಲೆ ನನ್ನ ಭಕ್ತಿಯ ಮತ್ತೊಂದು ಹೆಜ್ಜೆಯನ್ನು ನೋಡುವಂತ ಹರಿತವಾದ ಖಡ್ಗವನ್ನು ತಗೊಂಡದ್ದೇ 9 ತಲೆಗಳಿಂದ ಒಂದೊಂದು ತಲೆನ ಕತ್ತರಿಸಿ ಬಿಸಾಡ್ತಾ ಇದ್ದಾನೆ ರಾವಣ. ಒಪ್ಪಿಸ್ಕೋಡಿಯ ಒಪ್ಪಿಸ್ಕೋ. ಓಂ ಏಕಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ದ್ವಿತೀಯ ಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ತೃತೀಯ ಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ಚತುರ್ಥ ಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ಪಂಚಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ಷಷ್ಠಿ ಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ಸಪ್ತಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ಅಷ್ಟಮುಖ ಕಂಠವೇ ಅಗ್ರಜೇ ಸ್ವಾಹ. ಓಂ ನವಾಮುಖ ಕಂಠವೇ ಅಗ್ರಜೇ ಸ್ವಾಹ. ಶಿವ ಶಿವ ಶಿವ. ಪರಮಾತ್ಮ 9 ತಲೆಗಳನ್ನು ಕತ್ತರಿಸಿದ್ರು ಕನಿಕರ ಬರದೆ ಕೈಲಾಸದಲ್ಲಿ ಕುಳಿತೀಯ. ಓ ಇದೊಂದು ತಲೆ ಯಾಕೆ ಬಿಟ್ಕೊಂಡ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ಪಾರ್ವತಿನಿ ಹೆಂಡತಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ದೇಹ ಒಂದೇ ಸಾರಿ ಸಾಯಬಾರದು. ರಕ್ತದ ಕಣಕಣಗಳಿರುವ ತನಕ ನರಳಿ ನರಳಿ ಸಾಯ್ಬೇಕು. ಅದಕ್ಕೋಸ್ಕರ ತಲೆ ಬಿಟ್ಟುಕೊಂಡೆ. ಇಷ್ಟಾದ್ರೂ ನೀನು ಬರಲಿಲ್ಲ ಅಲ್ವಾ. ಈಗ ನನ್ನ ಭಕ್ತಿ ಮತ್ತೊಂದು ಹೆಜ್ಜೆ ನೋಡುವಂತ ಹರಿತವಾದ ಕಟಕ ತಗೊಂಡು ಒಂದೇ ಸಾರಿ ತನ್ನ ಹೊಟ್ಟೆಗೆ ಢಮ್ಮನ್ನು ನಾಟಿಕೊಂಡ. ಹೊಟ್ಟೆಯನ್ನು ಬಗಬಗನ ಬಗೆದು ಒಳಗಿರುವ ಕರುಳು ಬಳ್ಳಿಗಳನ್ನು ಹೊರಗಡೆದು ಕರುಳು ಬಳ್ಳಿಗಳನ್ನ ಬೆರಳುಗಳಿಗೆ ತಂಬೂರಿ ತಂತಿ ಅಂತ ನೋಡಿದು. ಆ ತಂಬೂರಿ ತಂತಿಯಂತೆ ಆ ನುಡಿದಂತ ಆ ಒಂದು ನಾದದಿಂದ ರುದ್ರವೀಣೆ ನುಡಿಸ್ತಾವಣೆ ರಾವಣ. ಕರುಳು ಬಳ್ಳಿಗಳಿಂದ ರುದ್ರವೀಣೆ ನುಡಿಸ್ತಾ ಪರಮಾತ್ಮನ ಪಾಶಾಕ ಕರಿತಾ ಇದ್ರೆ ಬ್ರಹ್ಮಾಂಡವು ನಡುತ್ತಾ ಇದೆ. ಹೇಗೆ ಶಂಕರ ನಾದ ಶರೀರಾಂ ಪದ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನಾದ ಶರೀರಾಂ ಪದ ವೇದ ವಿಹಾರ ಹರ ಜೀವೇಶ್ವರ. ಶಂಕರ